ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮರೂರಲ್ಲಿ ಹೋಳಿಗೆ ಅಮ್ಮ ಹಬ್ಬ ಅಂತ ಮಾಡ್ತಿದ್ದಾರೆ. ಅದಕ್ಕೆ ಅಮ್ಮ ಬೆಳಗ್ಗೆನೆಲ್ಲ ನೆಲವರಿಸ್ಬಿಟ್ಟು ಆಲ್ರೆಡಿ ಪೂಜೆನೂ ಮುಗಿಸೈತೆ. ಇವಾಗ ನಾನು ಟಿಫನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಹೋಳಿಗೆ ಮಾಡೋದಕ್ಕೆ ಆಲ್ರೆಡಿ ಬೇಳೆ ಬೇಯೋದಕ್ಕಿಟ್ಟೈತೆ. ಬೇಳೆ ಮತ್ತು ನೀರು ಹಾಕಿ ಬೇಯೋದಕ್ಕಿಟ್ಟೈತೆ. ಬೇಗನೆ ಮಾಡ್ಕೋಬೇಕು ಅಂತ ಒಂದೊಂದ್ಸಲ ಕರೆಂಟ್ ತೆಗೆದುಬಿಡ್ತಾರೆ, ಏನಾದರೂ ಲೈನ್ ಪ್ರಾಬ್ಲಮ್ ಆದರೆ ಅಂತ. ಅದಕ್ಕೆ ಬೇಗ ಮಾಡಿ ರುಬ್ಬಿಟ್ಕೋಬೇಕು. ಬೆಳಗ್ಗೆ ಟಿಫನ್ನಿಗೆ ಪಾಲಕ್ ರೈಸ್ ಮಾಡೈತೆ. ಭಾಳ ದಿನ ಆದಮೇಲೆ ಪಾಲಕ್ ರೈಸ್ ತಿಂತಾ ಇರೋದು. ಪಾಪು ಇವಾಗ ಮಲ್ಕೊಂಡ. ಹೋಳಿಗೆ ಅಮ್ಮ ಹಬ್ಬ ಅಂದರೆ ಹೇಗೆ ಮಾಡ್ತಾರೆ ಅಂದರೆ, ಬಂಗಾರದ ಅಂಗಡಿ ಇರುತ್ತಲ್ವ, ಅಲ್ಲಿ ಲಕ್ಷ್ಮೀ ದೇವಿ ಮುಖವಾಡನ ಮಾಡಿಸ್ತಾರೆ. ಬಂಗಾರ ಅಲ್ಲ, ನಾರ್ಮಲ್ ಆರ್ಟಿಫಿಷಿಯಲ್ ಆಗಿ ಮಾಡಿಸ್ತಾರೆ. ಮುಖವಾಡ ಮಾಡಿಸಿ ಅದಾದಮೇಲೆ ದೇವಿದು ಮೂರ್ತಿ ಥರ ಮಣ್ಣಲ್ಲಿ ಮಾಡ್ತಾರೆ. ಅದಕ್ಕೇ ಮುಖವಾಡ ಇಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಾದಮೇಲೆ ಊರಾಗಿರೋರು ಎಲ್ಲರ ಮನೇಲೂ ಹೋಳಿಗೆ ಮಾಡೋದಕ್ಕೆ ಹೇಳಿರ್ತಾರೆ. ಮಾಡಿ ಅಲ್ಲೋಗಿ ಎಡೆ ಹಾಕ್ತಾರೆ. ಎಲ್ಲರೂ ದೇವ್ರ ಹತ್ರ ಮಳೆ ಬರಲಿ ಅಂತ ಬೇಡ್ಕೊತಾರೆ. ಅವಾಗ ದೇವಿಗೆ ನೈವೇದ್ಯ ಮಾಡಿ ತಣ್ಣಗೆ ಮಾಡ್ದಂಗಿರುತ್ತೆ. ಆದಮೇಲೆ ಮಳೆ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ಇದನ್ನು ಮಾಡ್ತಾರೆ. ಎಲ್ಲರೂ ಮಳೆ ಬರಲಿ ಅಂತಲೇ ಈ ಹೋಳಿಗೆ ಅಮ್ಮ ಅಂತ ಮಾಡೋದು. ಇಷ್ಟೇ ನನಗೆ ಇನ್ಫಾರ್ಮೇಷನ್ ಗೊತ್ತಿರೋ ಪ್ರಕಾರ ಇಷ್ಟೇ. ಬೇಳೆ ಬೆಂದಾದಮೇಲೆ ನೀರು ಹಾಕಿ ಬೇಳೆ ಬೇಯಿಸಿದ್ವಲ್ಲ, ಫುಲ್ಲು ಬೇಯಿಸಾದ್ಮೇಲೆ ಬೆಲ್ಲನ ಹಾಕಿದ್ದೀನಿ. 1 ಲೋಟ ಬೇಳೆಗೆ 1 ಲೋಟ ಬೆಲ್ಲ ಲೆಕ್ಕದಲ್ಲಿ ಹಾಕಿದರೆ ಕರೆಕ್ಟಾಗಿ ಆಗುತ್ತೆ. ಇದು ಸಕ್ಕರೆ ಬೆಲ್ಲನ, ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದು. ಸ್ವೀಟು ಕರೆಕ್ಟಾಗಿರುತ್ತೆ. ಇನ್ನು ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಒಂದು ಗ್ಲಾಸಿಗೆ 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಬೆಲ್ಲ ಲೆಕ್ಕದಲ್ಲಿ ಹಾಕಿದ್ದೀವಿ. ಈಗ ಇಲ್ಲಿ ಸಾಂಬಾರಿಗೆ ಎಲ್ಲ ಹುರ್ದು ಇಟ್ಕೊಂಡೈತೆ, ಹಿಂಗೆಲ್ಲ ಹಚ್ಕೊತಾ ಐತೆ. ನಾವು ಅಂದ್ಕೊಂಡಂಗೆ ಕರೆಂಟೇ ಹೋಗ್ಬಿಟ್ಟು ಇವಾಗ ಅಮ್ಮ ಪಲ್ಯ ಮಾಡ್ತೈತೆ. ಹೆಸ್ರು ಕಾಳು ಮತ್ತು ತರಕಾರಿ ಎಲ್ಲ. ಕಿಟ್ಟೋರೆ ಯಾಕೆ ಅಳೋದು? ನೋಡಿ ಅಜ್ಜಿ, ನೋಡಿ ಏನು ಮಾಡುತ್ತೆ ನೋಡ. ಪಲ್ಯ ಮಾಡುತ್ತೆ ಅಜ್ಜಿ. ಮೊಬೈಲ್ ಬೇಕೆ? ಇವಾಗ ಯಾತ ಎಲ್ಲ ಬೇಕು, ಕೈಗೆ ಸಿಗೋದೆಲ್ಲ ಬೇಕು. ಕೊಡಲ್ಲ ನೋಡು, ಕೈ ಬೊಗ್ ತಗೊಳ್ಳೋದು. ನೋಡಿ ಅಜ್ಜಿ ಏನು ಮಾಡುತ್ತೆ ನೋಡಿ. ಕಲರ್ ಕಾಣ್ತದೆ ನೋಡೋದ್ರೆ. ಮೊಬೈಲ್ ಏನು ನೋಡ್ತೀಯಲ್ಲ, ನೋಡಲ್ಲಿ ಕಲರ್ ಕಾಣುತ್ತೆ ನೋಡು. ಮಸಾಲೆ ರುಬ್ಬಕ್ಕಿಲ್ಲ ಇವಾಗ, ಹಂಗೆ ಮಾಡ್ತೀಯ. ರುಬ್ಬೇಕು, ಬೇಯಿಸಿ ಆಮೇಲೆ ಮಸಾಲೆ ಹಾಕ್ತೀಯಾ? ಸಾಂಬಾರಿಗೆ ಮಿಕ್ಸಿ ಹಾಕಬೇಕು ಅಂತ ಎಲ್ಲ ಫ್ರೈ ಮಾಡಿ ಮಿಕ್ಸಿಗೆ ಹಾಕೋದಕ್ಕೆ ಹೋಯ್ತು. ಅಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡ್ತು. ಇಲ್ಲಿ ಬೇಳೆ ಎಲ್ಲ ಬೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಕಾಯಿಸಿದ್ಮೇಲೆ ಬೆಲ್ಲ ಎಲ್ಲ ಕರಗೈತೆ. ಜಾಸ್ತಿ ಏನು ಮಾಡಿಲ್ಲ, ಸ್ವಲ್ಪನೇ ಮಾಡಿರೋದು ಆಗುತ್ತೆ ಅಂತ. ಎಲ್ಲರ ಮನೇಲೂ ಮಾಡಿರ್ತಾರಲ್ವ. ಇವಾಗ ಪಲ್ಯ ಮಾಡೋದಕ್ಕೆ ಇದೆಲ್ಲ ರುಬ್ಬೇಕಿತ್ತು, ಬಟ್ ಕರೆಂಟ್ ಹೋಗ್ಬಿಟ್ಟೈತೆ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಈ ಹಬ್ಬದ ಟೈಮಲ್ಲೇ ತೆಗ್ದಿದ್ದಾರೆ, ಕೊಡ್ತಾರೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಕೊಟ್ಟಮೇಲೆ ಇದೆಲ್ಲ ರುಬ್ಬಿ ಹೋಳಿಗೆ ಮಾಡೋದು ಹೆಂಗೆ ಅಂತ ರೆಸಿಪಿನ ಶೇರ್ ಮಾಡ್ಕೊತೀನಿ. ಇಟ್ಟವ್ರು ಆಟಾಡ್ತವ್ರೆ. ಫಿಶ್ದು ಸ್ವಲ್ಪ ಭಾಳ ಬಂದೈತೆ. ಲಾಸ್ಟ್ ಟೈಮ್ ಕಟ್ಟಾಗಿತ್ತು ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ಲ. ಇವಾಗ ಸ್ವಲ್ಪ ಬರ್ತಾ ಐತೆ ಈ ಫಿಶ್ದು. ಫುಲ್ ಬಂದಿಲ್ಲ, ಸ್ವಲ್ಪ ಬಂದೈತೆ. ಹೋಳಿಗೆನ ಮಾಡೋದಕ್ಕೆ ಇವಾಗ ಹಿಟ್ಟನ್ನ ಕಲಿಸ್ತಾ ಇದ್ದೀವಿ. ಮೈದಾ ಹಿಟ್ಟು, ಸ್ವಲ್ಪ ಅರಿಶಿನದ ಪುಡಿ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಅದನ್ನು ಫಸ್ಟು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಅದಾದಮೇಲೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತ ಕಲಿಸ್ಕೊತಾ ಬರಬೇಕು. ಜಾಸ್ತಿ ಗಟ್ಟಿಗಿರಬಾರ್ದು, ಸ್ವಲ್ಪ ಮೆತ್ತಗಿರಬೇಕು. ಹೋಳ್ಗೆ ಮಾಡಬೇಕು ಅಂದರೆ ಸ್ವಲ್ಪ ಎಲ್ಲ ಸ್ಪ್ರೆಡ್ ಮಾಡೋದಕ್ಕೆ ಚೆನ್ನಾಗಿರಬೇಕು ಅಂದರೆ ಮೆತ್ತಗಿರಬೇಕು. ಆವಾಗಲೇ ಹೋಳ್ಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಗಟ್ಟಿಗೆ ಮಾಡಿಕೊಂಡ್ರೆ ಜಾಸ್ತಿ ಹೋಳ್ಗೆನ ತಟ್ಟೋದಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಕಲಿಸ್ಕೋಬೇಕು. ಇದು ಬೇಳೆ ಹೋಳ್ಗೆ ಅಲ್ವಾ, ಹಿಟ್ಟು ಸ್ವಲ್ಪ ಮೆತ್ತಗೆ ಇರಬೇಕು. ಕಾಯಿ ಹೋಳ್ಗೆ ಮತ್ತು ಆ ಥರ ಏನೋ ಶೇಂಗಾ ಹೋಳ್ಗೆ ಅದಾದರೆ ಸ್ವಲ್ಪ ಗಟ್ಟಿಗಿದ್ರೂ ನಡೆಯುತ್ತೆ. ಆದರೆ ಇದಕ್ಕೆ ಮಾತ್ರ ಸ್ವಲ್ಪ ಸಾಫ್ಟಾಗಿ ಮೆತ್ತಗಿರಬೇಕು. ಇವಾಗ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಎಣ್ಣೆನ ಹಾಕಿ ಕಲಿಸ್ಕೋಬೇಕು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಇಲ್ಲ ಅಂದರೆ ಬರೀ ಎಣ್ಣೆಲೇ ಮಾಡ್ಕೋಬೋದು. ಇವಾಗ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಮೇಲ್ಗಡೆ ಎಣ್ಣೆ ಹಚ್ಚಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಹಿಟ್ಟೆಲ್ಲ ಫುಲ್ ಎಣ್ಣೆಲೇ ಅದು ಮ್ಯಾರಿನೇಟ್ ಆಗಬೇಕು. ಆವಾಗಲೇ ಹೋಳ್ಗೆ ಸಾಫ್ಟಾಗಿ ಚೆನ್ನಾಗಿ ಬರೋದು. ಇದನ್ನು 1 ಅವರ್ ಆದರೂ ಬಿಟ್ಟರೆ ಚೆನ್ನಾಗಿರುತ್ತೆ. ಎಣ್ಣೆ ಎಲ್ಲ ಕುಡ್ಕೊಂಡು ಚೆನ್ನಾಗಿರುತ್ತೆ ಹಿಟ್ಟು. ನಾವು ಆವಾಗಲೇ ಬೇಳೆ ಮತ್ತು ಬೆಲ್ಲ ಮತ್ತು ನೀರು ಹಾಕಿ ಎಲ್ಲ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಮಿಕ್ಸಿಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇದನ್ನೇ ನಾವು ಹೂರ್ಣ ಅಂತ ಕರೆಯೋದು. ಇವಾಗ ಹೋಳ್ಗೆ ತಟ್ಟೋದಕ್ಕೆ ಆಯಿಲ್ ಪೇಪರ್ ಇರುತ್ತಲ್ವ, ಅದನ್ನು ಕಟ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಬಟರ್ ಪೇಪರ್ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದ್ರ ಮೇಲೇ ಹಿಟ್ಟನ್ನ ಕಲಸಿದ್ವಲ್ಲ, ಅದು ಚೆನ್ನಾಗಿ ಎಲ್ಲ ಹೀರ್ಕೊಂಡು ಚೆನ್ನಾಗಿತ್ತು. ಅದನ್ನೆಲ್ಲ ಈ ಥರ ಉಂಡೆ ಮಾಡ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಇದು ಹೂರ್ಣನ ಇಟ್ಬಿಟ್ಟು ಈ ಥರ ಎಲ್ಲ ಕವರ್ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಕೂಡ ಸ್ಟಾರ್ಟಿಂಗಲ್ಲಿ ಹೋಳ್ಗೆ ಮಾಡೋದು ಕಷ್ಟ ಅಂತ ನಾನು ಜಾಸ್ತಿ ಮಾಡೇ ಇರಲಿಲ್ಲ. ಒಂದು ಸಲ ಮಾಡಿದ್ದೆ ಅಷ್ಟೇ. ಇದು ಸೆಕೆಂಡ್ ಟೈಮು ಚೆನ್ನಾಗಿ ಬಂತು ಹೋಳ್ಗೆ. ಈ ರೀತಿ ಎಣ್ಣೆ ಹಚ್ಚಿ ಮೇಲ್ಗಡೆ ಕೈಯಲ್ಲಿ ಕೂಡ ನೀವು ತಟ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಪೇಪರ್ ಹಾಕಿ ತಟ್ಕೋಬೋದು. ಸ್ಟಾರ್ಟಿಂಗಲ್ಲಿ ಕೈಯಲ್ಲಿ ತಟ್ಬಿಟ್ಟು ಅದಾದಮೇಲೆ ಕೈಯಲ್ಲಿ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಹೋಳ್ಗೆನ ಮಾಡ್ಕೋಬೋದು. ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ. ಇನ್ ಕೇಸ್ ಏನಾದರೂ ಹೂರ್ಣ ಸ್ವಲ್ಪ ಮೆತ್ತಗೆಲ್ಲ ನೀರು ಥರ ಆದರೆ ಅದಕ್ಕೆ ಹುರ್ಗಡ್ಲೆ ಪುಡಿ ಇರುತ್ತಲ್ವ, ಹುರ್ಗಡ್ಲೆನ ಪುಡಿ ಮಾಡಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಮಾಡ್ಕೋಬೋದು. ಇಲ್ಲ ಅಂದರೆ ಮಂಡಕ್ಕಿನ ಪುಡಿ ಮಾಡಿ ಹಾಕಿದರೆ ಅದೆಲ್ಲ ನೀರೆಲ್ಲ ಹೀರ್ಕೊಳ್ಳುತ್ತೆ. ಆವಾಗ ಹೂರ್ಣ ತೆಳ್ಳಗಿರೋದು ಸ್ವಲ್ಪ ಗಟ್ಟಿಗಾಗುತ್ತೆ. ಟೇಸ್ಟ್ ವೈಸ್ ನೋಡಿಕೊಂಡ್ರೆ ಮಂಡಕ್ಕಿನ ಪುಡಿ ಮಾಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಇನ್ ಕೇಸ್ ಆದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಇವಾಗ ತಟ್ಕೊಂಡಿರೋ ಹೋಳ್ಗೆನ ಹಂಚು ಕಾಯೋದಕ್ಕೆ ಇಟ್ಟಿದ್ದೆ, ಅದ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಈಸಿಯಾಗಿ ಕೈಯಲ್ಲೇ ಎತ್ತಿ ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ ಇದ್ದರೆ ಹಾಗೇ ಹಾಕ್ಕೋಬೋದು. ಇಲ್ಲಾಂದರೆ ಈ ರೀತಿ ಕೈಯಲ್ಲೇ ಈಸಿಯಾಗಿ ಎತ್ಕೊಂಡು ಹಾಕ್ಕೋಬೋದು. ನಿಮ್ಗೆ ಏನಾದರೂ ಹೋಳ್ಗೆ ಸ್ವಲ್ಪ ದೊಡ್ಡದಾಗಿರಬೇಕು ಮತ್ತು ಶೇಪಾಗಿರಬೇಕು ಅಂದರೆ ಬೆಟರ್ ನೀವು ಬಟರ್ ಪೇಪರ್ನ ಯೂಸ್ ಮಾಡ್ಕೊಳ್ರಿ. ಹೋಳ್ಗೆನ ಜಾಸ್ತಿ ತೆಳ್ಳಗೆ ತಟ್ಕೊಳೋದಕ್ಕೆ ಹೋಗ್ಬೇಡ್ರಿ. ತಟ್ಟಿದ್ರೆ ಅವಾಗೆ ಬಿಸಿ ಬಿಸಿ ಇರೋದನ್ನೇ ತಿನ್ನಬೇಕು. ಆರಿದ ಮೇಲೆ ಅದೊಂಥರ ರೊಟ್ಟಾದಂಗೆ ಆಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ, ಗಟ್ಟಿಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಮೀಡಿಯಮಲ್ಲಿಗೆ ತಟ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದು. ಅಂಚು ಅಷ್ಟೊಂದು ದೊಡ್ಡದಿರಲ್ಲ ಮತ್ತು ಕೈಯಿಂದ ಎತ್ತಾಕಬೇಕಾಗಿರೋದ್ರಿಂದ ನಾನು ಸಣ್ಣ ಸಣ್ಣ ಹೋಳ್ಗೆನೇ ಮಾಡ್ಕೊಂಡಿದ್ದು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಇವಾಗ ಅಮ್ಮ ದೇವ್ರಿಗೆ ಅಂತ ಸಪ್ರೇಟಾಗಿ ಮಾಡ್ಕೊತಿದ್ದೆ. ಫಸ್ಟಿಗೆ ಮಾಡಿಟ್ಟಿರೋದಿದು. ಒಂದು ದೇವರಿಗೆ ಅಂತ 3 ಸಣ್ಣ ಸಣ್ಣ ಹೋಳ್ಗೆನ ಮಾಡಿ ನೈವೇದ್ಯ ಮಾಡಬೇಕಲ್ವ ದೇವ್ರಿಗೆ, ಅದಕ್ಕೆ ಮಾಡ್ಕೊಂಡಿತ್ತು. ನಮ್ಮ ಮನೇಲಿ ಹೋಳ್ಗೆ ಹಬ್ಬ ಬಂದರೆ ಮಾತ್ರನೇ ಹೋಳ್ಗೆ ಮಾಡೋದು. ಇಲ್ಲಾಂದರೆ ಆಲ್ಮೋಸ್ಟ್ ಯಾವಾಗ್ಲೂ ಕಡುಬು ಮಾಡ್ಕೊತೀವಿ. ಯಾಕಂದರೆ ಭಾಳ ಜನ ಇರೋದ್ರಿಂದ ಕಡುಬಾದರೆ ಬೇಗ ಆಗುತ್ತೆ ಅಂತ. ಹಾಗೆ ಸ್ವಲ್ಪ ನೆಂಚಿಗಂತ ಹೆಸ್ರು ಕಾಳು ಮತ್ತು ತರಕಾರಿ ಎಲ್ಲ ಹಾಕಿ ಮಸಾಲೆ ರುಬ್ಬಿ ಪಲ್ಯ ಮಾಡಿತ್ತು. ಆ ರೆಸಿಪಿನ ಯಾವಾಗಾದರೂ ಮುಂದೆ ಶೇರ್ ಮಾಡ್ಕೊತೀನಿ. ಹಾಗೆ ಹೋಳ್ಗೆ ಸಾಂಬಾರು ಮಾಡಿತ್ತು. ಇದನ್ನೆಲ್ಲ ದೇವ್ರಿಗೆ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಅಮ್ಮನೇ ಹೋಗಿತ್ತು, ನಾವೇನು ಹೋಗಲಿಲ್ಲ. ಮಳೆ ಮೋಡ ಆಗಿಬಿಟ್ಟಿತ್ತು. ಮಳೆ ಬಂದರೆ ಮತ್ತೆ ಪಾಪಕ್ಕೆ ಶೀತ ಆಗುತ್ತೆ ಅಂತ ನಾವೇನು ಹೋಗಿರಲಿಲ್ಲ. ಅಮ್ಮನೇ ಫಸ್ಟಿಗೆಲ್ಲ ಎಡೆ ತಗೊಂಡೋಗಿ ಪೂಜೆ ಮಾಡಿಕೊಂಡು ಬಂತು. ನೋಡಿ, ಈ ರೀತಿ ದೇವ್ರನ್ನ ಕೂರಿಸಿ ಎಲ್ಲರೂ ಪೂಜೆ ಮಾಡಿ ಊರಾಗಿರೋರೆಲ್ಲರೂ ಎಡೆ ಮಾಡಿದರು. ಅಮ್ಮ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂತು. ಅದಾದಮೇಲೆ ಊಟ ಮಾಡಿರಲಿಲ್ಲ ಮಧ್ಯಾಹ್ನ. ನಾನು ಕೂಡ ಊಟ ಮಾಡಿಕೊಂಡೆ. ನಮ್ಮ ಪಾಪುಗೆ ಕೃಷ್ಣದ ಕಾಸ್ಟ್ಯೂಮ್ನ ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಇವತ್ತು ಡೆಲಿವರಿ ಆಯಿತು. ಓಪನ್ ಮಾಡ್ತಿದ್ದೆ, ನೋಡೋಣ ಹೆಂಗಿದೆ ಅಂತ. ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇತ್ತಲ್ವಾ, ಫುಲ್ ಸೆಟ್ ಬರುತ್ತೆ ಇದು.
ಈ ಥರ 2 ಪ್ಯಾಕಲ್ಲಿ ಕೊಟ್ಟಿದ್ದಾರೆ. ಇದು ಕೆಳಗಡೆ ಪ್ಯಾಂಟ್ ಥರ ಇರುತ್ತೆ. ಇದು ಒಂದು ಶಲ್ಯ ಥರ, ಮತ್ತು ಇದು ಕಿರೀಟ ಮತ್ತು ಜ್ಯುವೆಲರೀಸ್ ಎಲ್ಲ ಕೊಟ್ಟಿದ್ದಾರೆ. ಒಂದು ಫ್ಲೂಟ್ ಇದೆ. ಈ ಥರ ಇದೆ ಪ್ಯಾಂಟ್. ಚೆನ್ನಾಗಿದೆ ಡಿಸೈನ್. ಕರೆಕ್ಟ್ ಆಗುತ್ತೆ ಅನಿಸ್ತು ನನಗೆ. ಸ್ವಲ್ಪ ಉದ್ದ ಆಗ್ಬೋದು. ಈ ಥರ ಜ್ಯುವೆಲರೀಸ್ ಎಲ್ಲ ಇದೆ. ಇದು ಸಪ್ರೇಟ್ ಕವರಲ್ಲಿ ಕೊಟ್ಟಿದ್ದಾರೆ. ಇದನ್ನು ಈ ಥರ ಕಿರೀಟ ಇದೆ. ಈ ಥರ ಒಂದು ಕಿರೀಟ ಇದೆ. ಕಟ್ಟೋದಕ್ಕೆ ಈ ಥರ ಥ್ರೆಡ್ ಕೊಟ್ಟಿದ್ದಾರೆ. ಮತ್ತು ಒಂದು ನವಿಲ್ ಗರಿ. ಇದರಲ್ಲಿ ಹಂಗೆ ಅಟ್ಯಾಚ್ ಆಗಿ ಒಂದು ಜ್ಯುವೆಲ್ಲರಿ ಇದೆ. ಇದು ಇಯರಿಂಗ್ಸ್ ಇದೆ. ಆಮೇಲೆ ಇದು ಒಂಥರ ಶಲ್ಯ ಥರ ಕೊಟ್ಟಿದ್ದಾರೆ. ಆಮೇಲೆ ಇದು ಸೊಂಟಕ್ಕೆ ಹಾಕೊಳ್ಳೋದು ಡಾರ್ಕ್ ಥರ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಫುಲ್ ಸೆಟ್ಟು. ಆಮೇಲೆ ಒಂದು ಫ್ಲೂಟ್ ಇದೆ. ಈ ಥರ ಒಂದು ಸರ ಕೊಟ್ಟಿದ್ದಾರೆ. ಫುಲ್ ನೆಕ್ಲೆಸ್ ಥರ ಫುಲ್ ಲೆಂತ್ ಬರುತ್ತೆ. ಇದೊಂದು ಹಾಕಿದ್ರೆ ಸಾಕು, ಯಾವುದು ಹಾಕೋದು ಬೇಕಾಗಲ್ಲ. ಆಮೇಲೆ ಇದು ಕೈಗೆ ಹಾಕೋದು. ಇಲ್ಲಿ ಈ ಥರ ಹಾಕೋದು. ಈ ಥರ ಫುಲ್ ಜ್ಯುವೆಲರಿ ಸೆಟ್ಟು. ಮತ್ತು ಇದು ಪ್ಯಾಂಟು ಮತ್ತು ಒಂದು ಶಲ್ಯ, ಒಂದು ಕಿವಿಗೆ ಹಾಕೋ ಜ್ಯುವೆಲರಿ ಥರ ಕೊಟ್ಟಿದ್ದಾರೆ. ಫುಲ್ ಸೆಟ್ಟು 350 ಏನೋ ಆಗುತ್ತೆ. ಒಳಗಡೆ 350 ಒಳಗಡೆನೇ ಇದೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೂ ಬೇಕು ಅಂದರೆ ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ಇವಾಗ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆಯಲ್ಲ, ನಿಮ್ಮ ಪಾಪಗೂ ಇದೇ ಥರ ತೊಗೊಂಡು ಕಾಸ್ಟ್ಯೂಮ್ ಹಾಕಿ ಫೋಟೋಸ್ ತೊಗೋಬೋದು. ಕ್ಲಾತು ಚೆನ್ನಾಗಿದೆ. ಫುಲ್ ಸೆಟ್ ಬರುತ್ತೆ. ಈ ಸೆಟ್ಟು ಎಲ್ಲ ಸೈಜಲ್ಲೂ ಅವೈಲಬಲ್ ಇದೆ. ನಿಮಗೆ ಬೇಕು ಅಂದರೆ ಬೇಗನೆ ಆರ್ಡರ್ ಮಾಡ್ಕೊಳ್ಳಿ. ಇವಾಗ ಸೇಲ್ ನಡೀತಾ ಇದೆ, ಆಫರಲ್ಲಿ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.